ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ವಿಡಿಯೋದಲ್ಲಿ ನಾರ್ಮಲ್ ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ಇರುತ್ತೆ. ವಿಡಿಯೋ ಕಂಟಿನ್ಯೂ ಮಾಡೋಣ. ನನ್ನ ಮಗ ಫಸ್ಟಿಗೆ ನನ್ನ ಮಗನ ವಿಡಿಯೋ ಹಾಕಿದ್ದೀನಿ. ಅವನು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಕಿತಾಪತಿ ಮಾಡೇ ಹೋಗೋದು. ನನಗೇನಾದರೂ ಒಂದು ಕಾಟ ಕೊಟ್ಟು, ಇಲ್ಲ ಮಾಡಬೇಡ ಅಂದಿದ್ದೇ ಮಾಡಿ, ಆ ಥರ ಎಲ್ಲ ಮಾಡಿ ಕಿತಾಪತಿ ಮಾಡಿ ಹೋಗ್ತಾನೆ. ಇದು ನನ್ನ ಬೆಳಗ್ಗಿನ ನಾನು ಎದ್ದಾಗಿಂದ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಎದ್ದಿದ್ದೇ ಒಂದು 7 ಗಂಟೆ ಏನೋ ಆಗಿತ್ತು. ಹಾಗಾಗಿ ಬೇಗ ಪಟ ಅಂತ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸ್ಬಂದುಬಿಡೋಣ ಅಂತ ರಂಗೋಲಿ ಬಿಡಿಸ್ತಾಯಿದ್ದೀನಿ. ಇದೇನಿಗೆ ಅದೇ ನಾನು ಹೋದ ವೀಡಿಯೋದಲ್ಲಿ ಇಲ್ಲಿ ಫಸ್ಟಿಗೆ ವಾಟರ್ ಪ್ರೂಫ್ ಪೇಂಟ್ ಹೊಡೆದಿರಲಿಲ್ಲ, ಆವಾಗ ಚೆನ್ನಾಗಿತ್ತು. ಬಟ್ ಇವಾಗಲೂ ಅದೆಲ್ಲ ಪೇಂಟಿಂಗ್ ಹೋಗ್ತಾಯಿದೆ. ನಮ್ಮ ಮನೆ ಮುಂದ್ಗಡೆ ಟ್ಯೂಷನ್ ಮಾಡೋದ್ರಿಂದ ಆ ಮಕ್ಕಳೆಲ್ಲ ಬರ್ತಾರಲ್ವ, ಸ್ವಲ್ಪ ಮಣ್ಣು ಧೂಳು ಅದೆಲ್ಲ ಇರುತ್ತೆ. ಹಾಗಾಗಿ ನೀರು ಹಾಕಿ ಗುಡಿಸ್ಬಿಟ್ರೆ ಡೈಲಿ ಹಾಕಿ ನೀರು ಹಾಕಿ ಗುಡಿಸ್ತೀನಿ. ನೀರು ಹಾಕಿಲ್ಲ ಅಂದರೆ ಅದು ನಮಗೆ ಸಮಾಧಾನವೇ ಆಗಲ್ಲ. ಅಯ್ಯೋ ನೀರು ಹಾಕಿಲ್ಲಲ್ಲ ಅಂತ ನೀರು ಹಾಕಿಬಿಟ್ಟು ಮತ್ತೆ ರಂಗೋಲಿ ಪಟ ಅಂತ ರಂಗೋಲಿ ಬಿಡಿಸ್ಬಿಡೋಣ ಅಂತ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಇದ್ರ ಮೇಲೂ ಕಾಲಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ಒಂದು ಸಣ್ಣ ಪುಟಾಣಿ ಕಲ್ಲಿಟ್ಕೊಂಡಿದ್ದೆ ನಾನು ರಂಗೋಲಿ ಬಿಡ್ಸೋಕ್ಕೆ. ಆ ಕಲ್ಲನ್ನು ಕಾಲಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದೇನು ಶಾಶ್ವತ ಅಲ್ವಲ್ಲ, ಹಂಗಾಗಿ ಅದ್ರ ಮೇಲೇ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಇದು ಏನು ಗೊತ್ತಾ, ಜಾಗ ಇದ್ದರೆ ರಂಗೋಲಿ ಬಿಡ್ಸೋಕ್ಕೆ ಒಳ್ಳೊಳ್ಳೆ ರಂಗೋಲಿ, ದೊಡ್ಡ ರಂಗೋಲಿ ಎಲ್ಲ ಹಾಕ್ಬೋದು. ಏನು ಗೊತ್ತಾ, ಇಷ್ಟು ಜಾಗದಲ್ಲಿ ಅದಕ್ಕೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟೇ ಬಿಡಿಸ್ಬೇಕು. ಮತ್ತು ರಂಗೋಲಿ ಬರೋ ರಂಗೋಲಿ ಎಲ್ಲ ಮರ್ತೋಗ್ಬಿಡುತ್ತೆ. ನಿಮಗೂ ನನ್ನ ಥರನೇ ಆಗುತ್ತಾ, ಬಿಡಿಸ್ತಾಯಿದ್ರೆ ಚೆನ್ನಾಗಿ ಬಿಡಿಸ್ತಾ ಇರ್ತೀವಿ. ಸ್ವಲ್ಪ ದಿನ ಜಾಗ ಇಲ್ಲ ಹಾಕೋದು ಬಿಟ್ವಿ ಅಂದರೆ ಅದು ಮರ್ತೇ ಹೋಗ್ಬಿಡುತ್ತೆ. ಹಾಗಾಗಿ ಫಸ್ಟು 7ರಿಂದ 3 ಚುಕ್ಕಿ ಡಾಟ್ ಇಟ್ಕೊಂಡು ರಂಗೋಲಿ ಬಿಡಿಸಿ ಸೈಡಿಗೆ ಈ ಥರ ಹೂವನ್ನ ಬಿಟ್ಕೊಳ್ತೀನಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮಧ್ಯ ಮತ್ತು ಕೆಲವೊಂದು ಚುಕ್ಕಿ ಇಟ್ಟು ಬಿಡಿಸ್ತೀನಿ, ಕೆಲವೊಂದು ಚುಕ್ಕಿ ಇಲ್ದನೂ ಬಿಡಿಸ್ತೀನಿ. ನನಗೆ ಮದುವೆಗಿಂತ ಮುಂಚೆ ರಂಗೋಲಿ ಹಾಕೋಕ್ಕೆ ಬರ್ತಿರಲಿಲ್ಲ. ನಾನು ಮದುವೆ ಆದಮೇಲೆ ರಂಗೋಲಿ ಹಾಕೋದು ಕಲ್ತಿದ್ದು. ನಮ್ಮ ಹೆಣ್ಮಕ್ಳಿಗೆ ಮದುವೆಗಿಂತ ಮುಂಚೆ ಏನು ಅಂದರೆ ಕೆಲವರು ಕಲ್ತಿರ್ತಾರೆ, ಕೆಲವರು ಕಲ್ತಿರಲ್ಲ. ನಾನಂತೂ ನಿಜವಾಗ್ಲೂ ನನಗೆ ರಂಗೋಲಿ ಹಾಕೋಕ್ಕೆ ಬರ್ತಿರಲಿಲ್ಲ ಮದುವೆಗಿಂತ ಮುಂಚೆ. ಮದುವೆ ಆದಮೇಲೆ ನಾನು ಕಲ್ತಿದ್ದು ರಂಗೋಲಿ ಹಾಕೋದು, ರೊಟ್ಟಿ ಮಾಡೋದು ಅದೆಲ್ಲ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಎಲ್ಲ ಕಲಿಸ್ಬಿಡುತ್ತೆ. ಪರಿಸ್ಥಿತಿ ಅಂತ ಅಲ್ಲ, ನಾವೇ ಮೇಂಟೈನ್ ಮಾಡಿಕೊಂಡು ಮನೆ ಜವಾಬ್ದಾರಿ ತೊಗೋಬೇಕು ಅಂದಾಗ ಕಲೀಲೇಬೇಕಾಗುತ್ತೆ. ಕಲಿದಲ್ಲೇ ಅನಿವಾರ್ಯನೂ ಇರಲ್ಲ, ಏನೂ ಇರಲ್ಲ. ಆಮೇಲೆ ಬೇರೆಯವ್ರ ಹತ್ರ ನಮಗೆ ಹೇಳಿಸ್ಕೊಳಕ್ಕೂ, ನಮಗೆ ಬೇರೆ ಯಾರಾದರೂ ಹೇಳಿಬಿಟ್ರೆ ನಮಗೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತಲ್ವ. ಕಲಿಯೋ ಮನಸ್ಸಿದ್ರೆ ಏನು ಬೇಕಾದರೂ ಕಲಿಬೋದು ಅಂತಾರಲ್ಲ, ಹಾಗೆಯೇ ನನ್ನ ಲೈಫಲ್ಲಿ ನಮ್ಮ ದಾವಣಗೆರೆ ಆಗಿರೋದ್ರಿಂದ ನಾನು ಬೆಳೆದಿದ್ದೆಲ್ಲ ಇಲ್ಲಿ ನಮ್ಮ ಈ ಕಡೆಯೇ, ತರೀಕೆರೆ ಆ ಸೈಡು ಅಜ್ಜಿ ತಾತರ ಮನೇಲಿ. ಹಾಗಾಗಿ ನನಗೆ ನಮ್ಮ ತರೀಕೆರೆಯಲ್ಲೆಲ್ಲ ಜಾಸ್ತಿ ಮುದ್ದೆನೇ ಮಾಡೋದು. ರೊಟ್ಟಿ ಗಿಟ್ಟಿ ಆ ಥರ ಎಲ್ಲ ಜಾಸ್ತಿ ಏನೂ ಇಲ್ಲ. ಅಪರೂಪಕ್ಕೆ ವಾರಕ್ಕೆ 2 ಸಲನೋ ವಾರಕ್ಕೊಂದು ಸಲನೋ ರೊಟ್ಟಿ. ಅದು ತೆಳು ರೊಟ್ಟಿ ಅಲ್ಲ, ಖಡಕ್ ರೊಟ್ಟಿ ಅಲ್ಲ, ನಾರ್ಮಲ್ ದಪ್ಪ ರೊಟ್ಟಿ ಮಾಡ್ತಿದ್ರು. ಆದರೆ ನಮ್ಮ ಅಪ್ಪನ ಊರ ಕಡೆ ದಾವಣಗೆರೆ ಸೈಡ್ ಡೈಲಿ ರೊಟ್ಟಿ, ಖಡಕ್ ರೊಟ್ಟಿ, ತೆಳ್ಳು ಪೇಪರ್ ಥರ. ಆ ರೊಟ್ಟಿ ಅಂತೂ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಕಲ್ತಿದ್ರು. ಆವಾಗ ನಾನು ಅಂದ್ಕೊಂಡಿದ್ದೆ, ನನ್ನ ಲೈಫಲ್ಲಿ ನಾನು ಯಾವತ್ತೂ ನಮ್ಮ ಅಮ್ಮನ ಥರ ನಮ್ಮ ಅಕ್ಕನ ಥರ ನಾನು ರೊಟ್ಟಿ ಮಾಡಲ್ಲ ಅನಿಸುತ್ತೆ, ನನಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಏನಿಲ್ಲ, ಒಂದು 2-3 ಸಲ ಟ್ರೈ ಮಾಡಿದೆ. ನಮ್ಮ ಅಕ್ಕನೂ ನನ್ನ ತಂಗಿನೂ ಹೇಳ್ಕೊಟ್ಟಿದ್ದು. ಅದೇ ಕಲಿಯೋ ಮನಸ್ಸಿದ್ರೆ ಏನು ಬೇಕಾದರೂ ಕಲಿತೀವಿ ಅಂತೀವಲ್ಲ. ಇವಾಗ ಆರಾಮಾಗೆ ರೊಟ್ಟಿ ಎಲ್ಲ ಎಷ್ಟು ಜನಕ್ಕೆ ಬೇಕಾದರೂ ರೊಟ್ಟಿ ತಟ್ಟಿ ಹಾಕ್ತೀನಿ. ಇದೇ ಥರ ಕಲಿಯೋ ಮನಸ್ಸಿದ್ರೆ ಯಾವುದು ನಮಗೆ ಅಸಾಧ್ಯ ಅಲ್ಲ ಅಂತ ಅಂತಾರಲ್ವ. ನಾನು ಅದಕ್ಕೆ ಎಕ್ಸಾಂಪಲ್ ನಾನೇ. ರಂಗೋಲಿನೂ ಕೂಡ ನನಗೆ ನೆಟ್ಟಿಗೆ ಒಂದು ರಂಗೋಲಿ ಬಿಡ್ಸೋಕ್ಕೆ ಬರ್ತಿರಲಿಲ್ಲ. ಚುಕ್ಕಿ ಇಡಬೇಕು ಅಂದರೆ ತಪ್ಪು ಚುಕ್ಕಿ ಇಟ್ಕೊಂಡು ಹೆಂಗೆಂಗೋ ಬಿಡಿಸ್ತಿದ್ದೆ, ಉಲ್ಟಾ ಸುಲ್ಟಾ ಹೆಂಗೆಂಗೋ ಬಿಡಿಸ್ತಿದ್ದೆ. ಬಟ್ ಇವಾಗ ಹಂಗಲ್ಲ. ಅದೇ ಕಲಿಯೋ ಮನಸ್ಸಿದ್ರೆ ಎಲ್ಲದೂ ಸಾಧ್ಯ ಅಂತ ಹೇಳ್ತಾರಲ್ವ.
ಇದಕ್ಕೇ ನನಗೆ ನಾನೇ ಒಂದೊಂದು ಸರಿ ಅಂದ್ಕೊಳ್ತೀನಿ ನನ್ನನ್ನೇ ಏನೇನೋ ಅಂದರೆ ನನಗೆ ಫಸ್ಟಿಗೆ ಏನೇನೂ ಬರ್ತಿರಲಿಲ್ಲ, ಇವಾಗ ನೋಡು ಎಷ್ಟು ಚೆನ್ನಾಗಿ ಕಲ್ತಿದ್ದೀನಿ ಅಂತ ನನಗೆ ಅಪ್ರಿಷಿಯೇಟ್ ಮಾಡ್ಕೊತೀನಿ. ಬೇರೆಯವ್ರು ಅಪ್ರಿಷಿಯೇಟ್ ಮಾಡೋಕ್ಕಿಂತ ನಮ್ಮ ಕೆಲಸನ ನಾವು ಒಳ್ಳೆ ಕೆಲಸನ ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು. ಕೆಲಸ ಎಲ್ಲ ಮುಗೀತು, ರಂಗೋಲಿ ಎಲ್ಲ ಹಾಕಿ ಬಂದಿದ್ದಾಯಿತು, ಕಸ ಗುಡಿಸಿ ಪಟ ಕಸ ಗುಡಿಸಿ ನೆಲನೂ ಒರೆಸ್ಬಿಡೋಣ ಅಂತ ನೆಲ ಒರೆಸ್ಬಿಡ್ತಿದ್ದೀನಿ. ಪ್ಯಾಂಟೆಲ್ಲ ಒದೆ ಆಗ್ಬಿಟ್ಟಿದೆ. ಈ ಚಳಿಲಿ ಸ್ವಲ್ಪ ಹಳ್ಳಿ ಕಡೆ ಆದರೆ ಚಳಿ ಜಾಸ್ತಿ ಇದೆ ಇವಾಗ. ನಮ್ಮ ಹಳ್ಳಿ ಕಡೆ ಆದರೆ ಸ್ವಲ್ಪ ಚಳಿ ಇದೆ. ಊರಿಗೆ ಹೋದಾಗ ನನ್ನ ತಂಗಿ ಮನೇಲಿ ಊರಲ್ಲಂತೂ ತುಂಬಾ ಚಳಿ, ಗಡಗಡ ಗಡಗಡ ನಡ್ಗಂಗೆ ಆಗ್ತಿತ್ತು. ಆದರೆ ನಮ್ಮ ಸಿಟಿಲಿ ಆಗಲ್ಲ. ಈ ಕಡೆ ಎಲ್ಲ ಬರೀ ಮನೆ, ಅಷ್ಟು ತೋಟ ಕಾಡು ಆ ಥರ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಅಷ್ಟು ಚಳಿ ಅನಿಸಲ್ಲ. ಆದರೆ ಹಳ್ಳಿ ಕಡೆ ತೋಟ ಕೆರೆ ಆ ಥರ ಎಲ್ಲ ಇರುತ್ತಲ್ವ, ತುಂಬಾ ಚಳಿ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆನೂ ನೆಲ ಒರೆಸಿ ನನ್ನ ಮಗನೂ ಎದ್ದಿರಲಿಲ್ಲ. ನಮ್ಮ ಮನೆಗೆ ಡೈಲಿ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಹೋಗ್ತಾರೆ, ಮತ್ತು ಅವರು ವರ್ಕೌಟ್ ಎಲ್ಲ ಮಾಡ್ತಾರಲ್ವ, ಅವ್ರು ಬರೋ ಅಷ್ಟರಲ್ಲಿ ನೆಲ ಒರೆಸ್ಬಿಟ್ರೆ ಸರಿ ಆಗುತ್ತೆ. ಇಲ್ಲ ಅಂದರೆ ನೆಲ ಒರೆಸ್ತಿರ್ಬೇಕಾದ್ರೆ ಬಂದು ಓಡಾಡೋದು ಆ ಥರ ಎಲ್ಲ ಮಾಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾರಿಗೆ ಸಿಟ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬಾ ಸಿಟ್ಟು ಬರುತ್ತೆ. ಬಂದು ನೆಲ ಒರೆಸ್ಬೇಕಾದ್ರೆ ಪದೇ ಓಡಾಡೋದು, ಕಾಲಿಡೋದು, ಗಲೀಜು ಮಾಡೋದು ಅಂದರೆ ನಿಜವಾಗ್ಲೂ ತುಂಬಾ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆ ಅವ್ರಿಗೆ ಬೈಯೋಕ್ಕಿಂತ ಮುಂಚೆ ಸುಮ್ಮನೆ ನಾವೇ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಮಗೆ ಒಳ್ಳೆಯದು ಅಂತ ಬೇಗ ಪಟ ಅಂತ ನೆಲ ಒರೆಸಿ ಎಲ್ಲ ಕೆಲಸ ಮಾಡಿ ನನ್ನ ಮಗಗೆ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೊರಟು ಅಷ್ಟರಲ್ಲಿ ಅವ್ರು ಹೋದ್ಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ. ತುಳಸಿ ಗಿಡ ನಮ್ಮ ಅಮ್ಮನ ಮನೆಯಿಂದ ತಗೊಂಬಂದಿದ್ದೆ. ತುಳಸಿ ಗಿಡ, ತುಳಸಿ ಪಾಟ್ ಅಂತ ಹೇಳಿದ್ನಲ್ಲ, ಮಣ್ಣು ಮತ್ತು ಗಿಡ ಸಸಿ ಎಲ್ಲ ತಂದಿದ್ದೆ. ಆ ಸಸಿನೆಲ್ಲ ಹಾಕಿ ಅದನ್ನೇ ಸಸಿ ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ತುಳಸಿ ಪೂಜೆ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಈ ವರ್ಷ ತುಳಸಿ ಪೂಜೆ ಮಿಸ್ ಆಯಿತು. ನನಗೆ ಗ್ರಾಚಾರಕ್ಕೆ ಸಂಡೇ ಬಂದಿತ್ತು, ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಿಲ್ಲ. ಸಂಡೇ ಆದಮೇಲೆ ವೆಡ್ನೆಸ್ಡೇ ಏನೋ ಮಾಡಬೇಕು ಅಂತ ಇತ್ತು. ವೆಡ್ನೆಸ್ಡೇನೂ ಆಗಲಿಲ್ಲ ಈ ವರ್ಷ. ನಾನು ಅಂದ್ಕೊಂಡೆ ಈ ವರ್ಷ ನನಗೆ ಮಾಡೋ ಅದೃಷ್ಟ ಇಲ್ಲ ಅಂತ ಅಲ್ಲಿಗೆ ಬಿಟ್ಟೆ. ಹಾಗಾಗಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಸ್ಕೂಲ್ ಹತ್ರ ಬಿಟ್ಟು ಹೋದರು. ಪಾಪು ಕರ್ಕೊಂಬ ನೀನು ಅಂತ ನಾನು ನನ್ನ ಮಗನ್ನ ಕರ್ಕೊಂಡು ಬರ್ತಿದ್ದೀನಿ. ಬಂದಿದ್ದ ತಕ್ಷಣ ಏನಾದರೂ ಒಂದು ಹೇಳ್ತಾನೆ. ಈ ಕೆಲಸ ಮಾಡಿ ಸುಸ್ತಾಗಿ ಬಂದು ಜೋರು ಮಾಡ್ತಾರಲ್ವ, ಆ ಥರ ಜೋರು ಮಾಡ್ತಾನೆ ನನ್ನ ಮಗ. ಸ್ಕೂಲಿಗೆ ಹೋಗೋದೇ, ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿರುತ್ತೆ. ನಮಗೆ ಪಾಪ ಅವಕ್ಕೆ ಈ ಏಜಲ್ಲಿ ನಾವು ಸ್ಕೂಲಿಗೆ ಕಳಿಸೋದೇ ಅದೇ ಥರ ಅಲ್ವ. ನಾವು ಅವರು ವಯಸ್ಸಲ್ಲಿದ್ದಾಗ ನಾವು ಸುಮ್ಮನೆ ನೆಟ್ಟಿಗೆ ಆಟಾಡೋಕ್ಕೂ ಬರ್ತಿರ್ಲಿಲ್ಲ ಅನ್ಸುತ್ತೆ ನಮಗೆ. ಪಾಪ ಅವು ಆದರೂ ಇಷ್ಟು ಬೇಗ ಸ್ಕೂಲಿಗೆ ಹೋಗಿ ಬರ್ತಾರಲ್ಲ, ಅದಕ್ಕೇ ಖುಷಿ ಪಡಬೇಕು. ಬಂದಿದ್ದ ತಕ್ಷಣ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ತಾನೆ. ನನಗೆ ಅದು ಕೊಡು ಇದು ಕೊಡು, ಸೆಲೆಕ್ಟೆಡ್ಡೇ ಕೊಡಬೇಕು ಅವನಿಗೆ. ಅವನು ಏನು ಹೇಳ್ತಾನೋ ಅದನ್ನೇ ಕೊಡಬೇಕು. ಮಂಚ್ ಕೊಟ್ಟರೆ ನನಗೆ ಮಂಚ್ ಬೇಡ, ಕಿಟ್ ಕ್ಯಾಟ್ ಕೊಡು, ಆ ಥರ ಎಲ್ಲ ಅಂದರೆ ನಮಗೆ ಡಿಮ್ಯಾಂಡ್ ಮಾಡ್ತಾನೆ. ಅಷ್ಟು ಕಿತಾಪತಿ ನನ್ನ ಮಗ. ನಾನು ಊಟ ಮಾಡಿರಲಿಲ್ಲ, ಅವನಿಗೆ ಸ್ಕೂಲಿಂದ ಕರ್ಕೊಂಬಂದು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀನಿ. ನನ್ನ ಮಗು ಮಮ್ಮು ತಿನ್ನು ಅಂದರೆ ನನ್ನ ಮಮ್ಮು ತಿನ್ನಲ್ಲ ಅಂದ್ಬಿಟ್ಟು, ಆಮೇಲೆ ಅನ್ನ ತಣ್ಣಗಾಗಿದೆ, ನನಗೆ ಈ ಅನ್ನ ಬೇಡ ಅಂತ ಕಿತಾಪತಿ ಮಾಡ್ತಾನೆ. ಊಟ ಮಾಡಿಕೊಂಡು ಅಜಿಯೋದಿಂದ ನಾನು ಒಂದೆರಡು ಡ್ರೆಸ್ಸನ್ನು ತರಿಸಿದ್ದೆ. ಆ ಡ್ರೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಲಿಂಕ್ ಬೇಕಾದರೆ ನಾನು ಲಿಂಕ್ ಹಾಕ್ತೀನಿ. ಅಜಿಯೋದಲ್ಲಿ ಆಫರ್ ಇತ್ತು ಅಂತ ತರಿಸಿದೆ. ನೀವು ನೋಡಿ, ಆ ಲಿಂಕ್ ಹಾಕಿರ್ತೀನಿ. ನೀವು ಕಾರ್ಟಿಗೆ ಹಾಕಿಟ್ಕೊಬಿಟ್ರೆ, ನಿಮಗೆ ಇಷ್ಟ ಆದರೆ ಕಾರ್ಟಿಗೆ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಆವಾಗ ತೊಗೋಬೋದು. ಈ ಲಿಂಕನ್ನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. 2 ಡ್ರೆಸ್ ಏನೋ ತರಿಸಿದ್ದೆ, ಎರಡೂ ಕೂಡ ಸಖತ್ತಾಗಿದೆ, ತುಂಬ ಚೆನ್ನಾಗಿ. ನಾನಿನ್ನೂ ಸ್ಟಿಚಿಂಗ್ ಮಾಡಿಸಿಲ್ಲ ಇದನ್ನು, ಅಂದರೆ ಬಾಡಿ ಫಿಟ್ಟಿಂಗ್ ಮಾಡಿಸಿಲ್ಲ, ಹಾಗಾಗಿ ಹಾಕಿ ತೋರಿಸ್ತಾ ಇಲ್ಲ, ಹಾಗೆ ಸಿಂಪಲ್ಲಾಗಿ ಮೇಲೆ ಹಿಡಿದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದು ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ ಬರುತ್ತೆ, ಅಂದರೆ ಈ ಏನಂತಾರೆ ಸ್ಕೈ ಬ್ಲೂ ಅಂತಾರಲ್ವ, ಸ್ಕೈ ಬ್ಲೂ ಬರುತ್ತೆ. ಒಂದು ಪಿಂಕ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗೈತೆ. ಇದು 600 ಎಷ್ಟೋ ಸಮಥಿಂಗ್ ಅನಿಸುತ್ತೆ, ಅದು 700 ಅನಿಸುತ್ತೆ. ಸ್ಕೈ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ. ಬಾಡಿ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು
ಚೆನ್ನಾಗಿರುತ್ತೆ. ಪಿಂಕ್ ಕಲರ್ ನನ್ನ ಹತ್ರ ಸುಮಾರು ಡ್ರೆಸ್ ಇದ್ದಾವೆ, ಆದ್ರೂ ಪಿಂಕ್ ಕಲರ್ ಅಂತ ಆಸೆ ಮಾಡ್ತೀವಿ. ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ಇದ್ದರೂ ನಮ್ಮ ಗಂಡನ ಹತ್ರ ಬೈಸ್ಕೊಳ್ಳೋದು ಈ ಬಟ್ಟೆಗೋಸ್ಕರನೇ. ಎಷ್ಟು ಬಟ್ಟೆ ಹಾಕ್ತೀರಾ, ಎಷ್ಟು ಬಟ್ಟೆ ತೊಗೊಳ್ತೀರಾ ಅಂತಲೇ ಬೈತಿರ್ತಾರೆ. ಆದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಮ್ಮಿನೇ. ಬಟ್ಟೆನೇ ಇಲ್ಲ, ಎಲ್ಲಿ ಹೋದರೂ ಹೋಗಬೇಕಾದ್ರೆ ನನ್ನ ಹತ್ರ ಬಟ್ಟೆನೇ ಇಲ್ಲ, ನಾನು ಎಲ್ಲೂ ಬರಲ್ಲ, ಫಂಕ್ಷನಿಗೆ ಬರಲ್ಲ ಅಂತಿರ್ತೀವಿ. ನಮ್ಮ ಹೆಣ್ಮಕ್ಳು ಗುಣನೇ ಇಷ್ಟು, ಎಷ್ಟಿದ್ರೂ ನಮಗೆ ಸಾಲಲ್ಲ ಅಂತ ಅಂದ್ಕೊಳ್ತೀವಿ. ಇದಕ್ಕೆ ಎಕ್ಸ್ಟ್ರಾ ಸ್ಲೀವ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಸ್ಲೀವ್ ಬೇಕಾದರೆ ಅಟ್ಯಾಚ್ ಮಾಡಿಸ್ಕೋಬೋದು, ಇಲ್ಲ ಸ್ಲೀವ್ಲೆಸ್ಸೇ ಹಾಕ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.